ಹಾಯ್, ನಮ್ಮನೇಲಿ ಇವತ್ತು ಡಾಬಾ ಸ್ಟೈಲ್ ಬೆಂಡಿ ಮಸಾಲ ಮಾಡಿದ್ದಾರೆ. ನಮ್ಮತ್ತೆ ಯಾವ ಥರ ಮಾಡಿದ್ದಾರೆ ನೋಡೋಣ ಬನ್ನಿ. ಫಸ್ಟ್ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿಕೊಂಡು ಈ ಸೈಜಲ್ಲಿ ಅದಕ್ಕೆ ಉಪ್ಪು, ಖಾರ, ಒಂದು ಸ್ವಲ್ಪ ಅರಿಶಿಣ ಪುಡಿ, ನಿಂಬೆ ರಸ, ಕಡಲೆಬೇಳೆ ಹಿಟ್ಟು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು, ಪಕ್ಕದಲ್ಲಿ ಇಟ್ಕೋಬೇಕು. ಆನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಸ್ವಲ್ಪನೇ ಫ್ರೈ ಮಾಡಿದರೆ ಸಾಕು. ಲಾಸ್ಟಲ್ಲಿ ಗ್ರೇವಿಯಲ್ಲಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ಪಕ್ಕದಲ್ಲಿ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿ ಇದನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾರೆ. ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದಾರೆ, ಟೊಮೆಟೊ ಪ್ಯೂರಿ, ಒಂದು ಕಪ್ಪಲ್ಲಿ ಮೊಸರು, ಒಂದು ಕಪ್ಪಲ್ಲಿ ಜೀರಾ ಪೌಡ್ರ್ ಇದೆ. ಮೊಸರಿಗೆ ಜೀರಾ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಉಪ್ಪು, ಖಾರ, ಅರಿಶಿಣ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆನಂತರ ಇನ್ನೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿಬಿಟ್ಟು ಆನಿಯನ್ಸ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ, ಆಮೇಲೆ ಚಿಲ್ಲಿ ಪೇಸ್ಟು ಹಾಗೆ ಟೊಮೆಟೊ ಪ್ಯೂರಿ, ನಾವು ಮೊಸರಲ್ಲಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಟೈಮಲ್ಲಿ ಬೆಂಡೆಕಾಯಿನೂ ಆ್ಯಡ್ ಮಾಡಿ ಬೆಂಡೆಕಾಯಿ ಸ್ಮೂತ್ ಆಗೋ ಥರ ಬೇಯಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನಮಗೆ ಟೇಸ್ಟಿಯಾಗಿರೋದು ಡಾಬಾ ಸ್ಟೈಲ್ ಬೆಂಡಿ ಮಸಾಲ ಸಖತ್ತಾಗಿರುತ್ತೆ, ರೆಡಿ ಆಗಿರುತ್ತೆ. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಈ ಔಟ್ಫಿಟ್ ಲಿಂಕ್ಸ್ ಕೇಳ್ತಾನೆ ಇದ್ರಿ. ನಂದು, ನನ್ನ ಮಕ್ಕಳದು, ನಮ್ಮ ಅತ್ತೆದು ಮ್ಯಾಕ್ಸಿ ಫ್ರಾಕ್ಸ್ ಎಲ್ಲ ಆನ್ಲೈನಲ್ಲೇ ತರಿಸಿದ್ದು. ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ. ನಿಮ್ಗೆ ಯಾರಿಗಾದರೂ ಲಿಂಕ್ಸ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮ್ಮ ಇನ್ಬಾಕ್ಸ್ಗೆ ಲಿಂಕ್ ಬರುತ್ತೆ. ಅವಶ್ಯಕತೆ ಇದ್ರೇ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಂತೂ ಮರಿಲೇಬೇಡಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ